ಚಿದಂಬರನೇ ಅಲ್ಲಿ ನಿಂತಾನೆ ಔದುಂಬರೇಶ್ವರ ಸ್ವರೂಪದಲ್ಲಿ. ಮಹಾಸ್ವಾಮಿ ಪ್ರತಿ ದಿವಸ ಮುರುಗೋಡಕ್ಕೆ ಸವಣೂರು ನವಾಬ್ ಬರ್ತಿದ್ದ, ಅಜೀಜ್ ನವಾಬ್. ಬ್ರಾಹ್ಮಣರೆಲ್ಲ ಮನಸ್ಸಿಗೆ ನೋವು ಮಾಡ್ಕೊತೀವಿ, ನೀವು ಯಾವನ್ನ ಭೇಟಿಯಾಗ್ಲಿಕ್ಕೆ ಸ್ವಾಮಿ ಹೋಗ್ತಾರಂತೇಳಿ. ಯಾಕಂದ್ರೆ ಸ್ವಾಮಿಗೆ ಯಾವುದು ಜಾತಿ ಮತ ಭೇದ ಯಾವುದೂ ಇಲ್ಲ. ಅವನಿಗೆ ಕೇವಲ ಭಕ್ತಿ ಬೇಕು. ಭಕ್ತಿಯ ಭೂಕಿಲ್ಲ ಮನೋನಿ ಮೃತ್ಯು ಲೋಕ. ದುರ್ಗಾಬಾಯಿದು ವಿಷಯದೊಳಗೂ ಬ್ರಾಹ್ಮಣರೆಲ್ಲ ಹೋಗ್ಬೇಡಿ ನಾ ಭಕ್ತಿ ಇಲ್ಲದಲ್ಲಿ ಹೋಗ್ತೀನಿ. ಅವ್ರು ಯಾರೇ ಇರಲಿ, ಮನುಷ್ಯ ಇರಲಿ ಪ್ರಾಣಿ ಮಾತ್ರ ಇರಲಿ, ಭಕ್ತಿ ಬೇಕು. ಹಾಗಾಗಿ ಆ ನವಾಬ್ಗೆ ಸ್ವಾಮಿ ದೃಷ್ಟಾಂತ ಕೊಟ್ರೆ ಏನಂತ, ಇಲ್ಲೊಂದು ತಿಪ್ಪಿ ಅದ, ಆ ತಿಪ್ಪಿಯೊಳಗೆ ಒಂದು ಔದುಂಬರ ಸಸಿ ಅದ, ಅದ್ರ ಕೆಳಗೆ ನಾನು ಇದ್ದೀನಿ ಅಂತ ಹೇಳಿದಾಗ ಆ ಔದುಂಬರ ಸಸಿ ತೆಗೆದು ಕೆಳಗೆ ನೋಡಿದ್ರೆ ಮಹಾಸ್ವಾಮಿ ಸ್ವಯಂಭೂ ಲಿಂಗ ಅದ. ಅದೇ ಔದುಂಬರೇಶ್ವರನೇ ಚಿದಂಬರೇಶ್ವರ. ಶ್ರೀಮನ್ನಾರಾಯಣ ಸ್ವರೂಪ ಅಂತ ನಿನ್ನೆ ಹೇಳಿದ್ರು ಸ್ವಾಮಿ. ಅಂತಂದ್ರೆ ಗರುಡ ವಾಹನ ಇದ್ದಾನ, ನಂದಿ ಇಲ್ಲ. ಮತ್ತು ಒಂದು ಪ್ರವಚನ ನಾ ಕೇಳಿದ್ದೆ ಬನ್ನಂಜೆ ಗೋವಿಂದಾಚಾರ್ಯರು. ಅವ್ರು ಹೇಳಿದ್ರು ವಿಷ್ಣು ಲಿಂಗನೂ ಇರ್ತದೆ, ಬರೀ ಶಿವಗಷ್ಟೇ ಲಿಂಗ ಅಲ್ಲ, ವಿಷ್ಣು ಲಿಂಗನೂ ಇರ್ತದೆ. ಹಂಗಾಗಿ ಹೆಂಗೆ ಉಡುಪಿ ಒಳಗೆ ಅನಂತೇಶ್ವರ ಇದ್ದಾನ ಅವ ವಿಷ್ಣು ಲಿಂಗ, ಹಂಗೆ ಇವನು ನಾರಾಯಣ ಸ್ವರೂಪದಲ್ಲಿ ಲಿಂಗ ಸ್ವರೂಪದಲ್ಲಿ ಇದ್ದಾನೆ. ಏನು ರಾಜಾರಾಮ್ ಮಹಾರಾಜ್ ಹೇಳಿದರು, ನಾಮ ಬಿಟ್ಟು ಬೇರೆ ಯಾವುದೂ ಇಲ್ಲ. ನಾಮ ಪರ್ತಾಮ ವೇದಶಾಸ್ತ್ರಗಳೇ ಇದಕ್ಕೆ ಪ್ರಮಾಣ. ಹಾಗಾಗಿ ಅವ್ರು ಭಗವಂತಿಗೆ ಏನು ಪ್ರಾರ್ಥನಾ ಮಾಡ್ಕೊಂಡ್ರಪ್ಪ ಅಂದರೆ, ಎಲ್ಲರಿಗೂ ನಾಮಸ್ಮರಣೆ ಕೊಡಪ್ಪ, ಎಲ್ಲರಲ್ಲೂ ಪ್ರೇಮ ಭಾವ ಕೊಡು, ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಭವರೋಗದಿಂದ ಮುಕ್ತರಾಗಿ ಎಲ್ಲರೂ ಉದ್ಧಾರ ಆಗಲಿ ಎಂಬಂಥ ಒಂದು ಪ್ರಾರ್ಥನೆ ರಾಜಾರಾಮ್ ಮಹಾರಾಜ ಮಹಾಸ್ವಾಮಿ ಹತ್ರ ನಮ್ಮೆಲ್ಲರ ಸಲುವಾಗಿ ಮಾಡಿಕೊಂಡು, ನಮ್ದೇನು ಕರ್ತವ್ಯಪ್ಪ ಅಂದರೆ ನಿರಂತರ ಅಂತಃಕರಣದಲ್ಲಿ ಆ ಚಿದಂಬರ ನಾಮಸ್ಮರಣೆ ಮಾಡೋದು, ಈ ಮನುಷ್ಯ ಜನ್ಮ ಸಾರ್ಥಕ ಮಾಡೋದು. ಜೈ ಚಿದಂಬರ. ಇಲ್ಲಿ ಜೋಗಿ 3910 ಚಿದಂಬರೇಶ್ವರ ಮಹಾರಾಜ್ ಕಿ.